ನಿಮಗೆಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್‌ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಸಪ್ತ ಶನಿವಾರದ ಪೂಜೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಈಗ ನಮಗೆ ಅಧಿಕ ಮಾಸ ನಡೀತಾ ಇರೋದ್ರಿಂದ ನಾವು ಈ ಒಂದು ಸಮಯದಲ್ಲಿ ವೆಂಕಟೇಶ್ವರ ಸ್ವಾಮಿಯ ಪೂಜೆ ಮಾಡುವುದು ತುಂಬಾನೇ ಒಳ್ಳೆಯದು. ಹಾಗಾಗಿ ನಾನು ಅದ್ರ ಬಗ್ಗೆನೇ ಇವತ್ತು ಸಾಕಷ್ಟು ಮಾಹಿತಿ ಕೊಡ್ತಾ ಹೋಗ್ತೇನೆ. ನೋಡಿ, ನಾವು ಇದನ್ನು ಸಾಮಾನ್ಯವಾಗಿ ಮಾಡುವಂಥ ಸಮಯ ಅಂತಂದರೆ ಮಾರ್ಗಶಿರ ಮಾಸ, ಮಾಘ ಮಾಸ, ಹಾಗೆಯೇ ಕಾರ್ತಿಕ ಮಾಸ, ಜೊತೆಯಲ್ಲಿ ಹುಣ್ಣಿಮೆ, ಪಂಚಮಿ, ಸಪ್ತಮಿ, ಏಕಾದಶಿ ಅಥವಾ ಶ್ರವಣ, ಸ್ವಾತಿ ನಕ್ಷತ್ರದಲ್ಲೂ ಕೂಡ ನಾವು ಮಾಡ್ಕೋಬೋದು. ಹಾಗೆಯೇ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಏಕಾದಶಿಲಿ ಮಾಡೋದು ತುಂಬ ವಿಶೇಷ ಅಂತಾರೆ. ಆಮೇಲೆ ಹುಣ್ಣಿಮೆ ದಿವಸನೂ ಕೂಡ ತುಂಬ ವಿಶೇಷ. ಆದರೆ ಅದೇ ಹುಣ್ಣಿಮೆ ಅಥವಾ ಏಕಾದಶಿಯು ಶನಿವಾರದ ದಿವಸ ಬಂದರೆ ತುಂಬ ಒಳ್ಳೆಯದು ಅಂತಾರೆ. ಅವತ್ತು ನೀವು ಪ್ರಾರಂಭ ಮಾಡ್ಬೋದು. ಹಾಗಾಗಿ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಈಗ 30ನೇ ತಾರೀಕು ನಮಗೆ ಶನಿವಾರ ಇದು ಹುಣ್ಣಿಮೆ ಬೆಳಗ್ಗೆ ಪ್ರಾರಂಭವಾಗುತ್ತದೆ. ಆದರೆ ನಾವು ಭಾನುವಾರ ಆಚರಣೆ ಮಾಡ್ತೇವೆ ಹುಣ್ಣಿಮೆನ. ಆದರೆ ಶನಿವಾರ ಬೆಳಗ್ಗೆ ನಮ್ಗೆ ಹುಣ್ಣಿಮೆ ಪ್ರಾರಂಭವಾಗುತ್ತದೆ. ಆ ಒಂದು ಸಮಯದಲ್ಲಿ ನೀವು ಪ್ರಸಾದ ಎಲ್ಲ ಮಾಡಿಕೊಂಡು ಸಿದ್ಧತೆ ಮಾಡಿಕೊಂಡು ವೆಂಕಟೇಶ್ವರ ಸ್ವಾಮಿ ಪೂಜೆಯನ್ನು ಪ್ರಾರಂಭ ಮಾಡ್ಬೋದು. ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಈ ವಾರ ಆಗದೆ ಹೋದರೆ ನೀವು ಮುಂದಿನ ವಾರವೂ ಮಾಡ್ಬೋದು. ಇದನ್ನು ನಾವು 7 ವಾರಗಳೇ ನಾವು ಈ ಒಂದು ಪೂಜೆ ಮಾಡ್ಕೋಬೇಕಾಗುತ್ತದೆ. ಆಮೇಲೆ ಇದರಲ್ಲಿ ವಿಶೇಷವಾಗಿ ಪ್ರಸಾದ ಮಾಡುವಂಥದ್ದು, ನಾವು ಹೆಂಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತುಂಬ ಆಡಂಬರವಾಗಿ ಮಾಡ್ತೀವೋ ಅಷ್ಟೊಂದು ನಂಬಿಕೆ ಇಟ್ಟು ನಾವು ಈ ಒಂದು ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡಿದ್ರೆ ಮಾತ್ರ ತುಂಬಾ ಒಳ್ಳೆಯದಾಗುತ್ತೆ. ಆದರೆ ಹಂಗೇ ಇನ್ನೊಂದು ವಿಚಾರ, ಎಲ್ಲರೂ ಏನು ಹೇಳೋದಪ್ಪ ಅಂತಂದರೆ, ನಾವು ಈ 7 ವಾರದಲ್ಲಿ ನಾವೇನು ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡ್ತೀವೋ 7 ವಾರದಲ್ಲಿ ಒಂದು ದಿವಸ ನಮ್ಮ ಮನೇಲಿ ವೆಂಕಟೇಶ್ವರ ಸ್ವಾಮಿ ನಮಗೆ ಅವರು ಒಂದು ಕಾಣಿಸ್ಕೊಳ್ತಾರೆ. ಹಾಗೆಯೇ ನಮ್ಗೆ ಯಾವ್ದಾರ ಒಂದು ರೂಪದಲ್ಲಿ ಕಾಣಿಸ್ಕೊಳ್ತಾರೆ. ಆಮೇಲೆ ಅವರು ಒಂದು ಪ್ರಸಾದವನ್ನು ಕೂಡ ಸ್ವೀಕಾರ ಮಾಡ್ತಾರೆ ಅಂತಲೂ ಕೂಡ ಹೇಳ್ತಾರೆ. ಅಷ್ಟೊಂದು ಪ್ರಸಿದ್ಧವಾದ, ಅಷ್ಟೊಂದು ಫಲಿತಾಂಶ ಕೊಡುವಂಥ ಇದೊಂದು ಒಂದು ಪೂಜೆ ಆಗಿರುತ್ತದೆ. ಇದಕ್ಕೆ ನಾವು ಕಳಸವಿಟ್ಟೇ ಮಾಡಬೇಕು, ಹಾಗೆ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಪೂಜೆ ಮಾಡೋದ್ರಿಂದ ನಿಮ್ಮಲ್ಲಿ ಆರೋಗ್ಯ ಸಮಸ್ಯೆ ಇರ್ಬೋದು, ಸಂಪತ್ತು ಸಮಸ್ಯೆ, ಹಾಗೆ ಕುಟುಂಬದ ಸಮಸ್ಯೆಗಳನ್ನು ಕೂಡ ಮುಕ್ತಿ ಪಡಿಬೋದು. ಈ ವ್ರತವನ್ನು ಆಚರಿಸಬೇಕು ಅಂತಲೇ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಅಷ್ಟೇ ಸಾಕು, ನಿಮಗೆ ಒದಗಿ ಬಂದ್ಬಿಡುತ್ತೆ. ನೀವೇನೆಲ್ಲ ಅಂದ್ಕೊಳ್ತಾ ಇರ್ತೀರೋ ಅದಾಗೇ ನಮಗೆ ಅದು ಕೈಗೂಡ್ತಾ ಇರುತ್ತೆ. ಅಷ್ಟು ಒಳ್ಳೆಯ ಫಲಿತಾಂಶ ಕೊಡುವಂಥ ಇದು ಒಂದು ಪೂಜೆ ಆಗಿರುತ್ತದೆ. ಹಾಗೇ ಈ ಒಂದು ನಾವು ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡಬೇಕು ಅಂತಂದರೆ ನಮಗೆ ವ್ರತದ ಪುಸ್ತಕ ಇರಲೇಬೇಕಾಗುತ್ತದೆ. ಅದರಲ್ಲಿ 5 ಕಥೆಗಳಿರುತ್ತೆ. ಅದರ ಜೊತೆಯಲ್ಲಿ ಅಷ್ಟೋತ್ತರ ಕೂಡ ಇರುತ್ತೆ. ನಾವು 5 ಕಥೆಗಳು ಓದ್ಕೊಂಡು ಅಷ್ಟೋತ್ತರ ಮಾಡಿಕೊಂಡು ಪೂಜೆ ಮಾಡಬೇಕಾಗುತ್ತದೆ. ಇದರ ನಂತರದ ದಿವಸಗಳಲ್ಲಿ ನಾನು ನಿಮಗೆ ಒಂದು ಪ್ರಸಾದ ಮಾಡುವ ರೀತಿ ಹೇಗೆ, ಹಾಗೆಯೇ ಏನೆಲ್ಲ ನಾವು ಸಿದ್ಧತೆ ಮಾಡ್ಕೋಬೇಕು, ಹಾಗೆ ಪೂಜೆಯನ್ನು ನಾವು ಯಾವ ರೀತಿ ಮಾಡಬೇಕು, ಎಲ್ಲದ್ರ ಬಗ್ಗೆನೂ ಕೂಡ ನಾನು ಮಾಹಿತಿಗಳು ಕೊಡ್ತಾ ಹೋಗ್ತೇನೆ. ಎಲ್ಲರೂ ಕೂಡ ಆಚರಣೆ ಮಾಡಿ ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ಈಗ ಒಂದು ಪಕ್ಷದಲ್ಲಿ ಯಾರ್ದಾರ ಮನೆಯಲ್ಲಿ ಈಗ ಈ ಒಂದು ಸಪ್ತ ಶನಿವಾರ ಪೂಜೆ ಮಾಡ್ತಾ ಇದ್ದಾರೆ ಅಂದರೆ, ಆ ಒಂದು ಸಮಯದಲ್ಲಿ ನೀವು ಅವರ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ನೀವು ಪೂಜೆಯಲ್ಲಿ ಪಾಲ್ಗೊಂಡು ನೀವು ಆ ಒಂದು ಪ್ರಸಾದ ಸೇವನೆ ಮಾಡೋದ್ರಿಂದನೂ ಕೂಡ ನಿಮಗೆ ಅಷ್ಟ ಸಂಪತ್ತು ಕೂಡ ದೊರಕುತ್ತದೆ ಅಂತಲೂ ಕೂಡ ಹೇಳಲಾಗುತ್ತದೆ. ಹಾಗಾಗಿ ಎಲ್ಲರೂ ಕೂಡ ಆಚರಣೆ ಮಾಡಿ. ಹಾಗೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.